ಸಾಗುತ್ತಿರುವಂತಹ ತಿರಂಗ ಯಾತ್ರೆಯ ಯಶಸ್ಸಿಗಾಗಿ ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ಹಾಗೂ ಮಾಜಿ ಸಚಿವ ಸಿಟಿ ರವಿ ಅವರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆಯನ್ನ ಸಲ್ಲಿಸಿದ್ರು. ದೇವಸ್ಥಾನದಲ್ಲಿ ತುಪ್ಪದ ದೀಪ ಬೆಳಗಿಸಿದ ಸಿಟಿ ರವಿ ಅವರು ಶ್ರೀ ದೇವರ ಸನ್ನಿಧಿಯಲ್ಲಿ ತಿರಂಗ ಯಾತ್ರೆ ಯಶಸ್ವಿಯಾಗಿ ನೆರವೇರಲೆಂದು ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಗಾಗಿ ಪ್ರಾರ್ಥಿಸಿದ್ರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಸಂಜೀವ ಮಠಂದೂರು, ಬಿಜೆಪಿ ನಗರ ಮಂಡಲದ ಅಧ್ಯಕ್ಷ ಶಿವಕುಮಾರ್ ಪಿಬಿ, ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಈಶ್ವರ ಭಟ್ಟ ಪಂಚಗುಡ್ಡೆ ಸೇರಿದಂತೆ ಬಿಜೆಪಿ ಮುಖಂಡರು, ದೇವಸ್ಥಾನದ ಪದಾಧಿಕಾರಿಗಳು ಹಾಗೂ ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ದೇವಸ್ಥಾನದ ಅರ್ಚಕರು ಸಿಟಿ ರವಿ ಅವರಿಗೆ ಪ್ರಸಾದ ಹಾಗೂ ತೀರ್ಥ ನೀಡಿ ಗೌರವಿಸಿದರು. ಕಾರ್ಯಕ್ರಮಗಳು ನಡೆದು ಅದರ ಯಶಸ್ವಿ ಸಾಫಲ್ಯತೆ ಅನುಗ್ರಹಿಸಿ ಆ ಮೂಲಕ ಇವತ್ತಿನ ಆ ಯಾತ್ರೆಯ ಸಂದರ್ಭದಲ್ಲಿ ಭಾಗವಹಿಸುವಂತಹ ಎಲ್ಲ ರಾಷ್ಟ್ರ ಅಭಿಮಾನಿಗಳಿಗೂ ಬರತಕ್ಕಂತಹ ವಿಘ್ನಗಳು, ದುರಿತಗಳು, ಅಡೆತಡೆಗಳು ಯಾವುದೇ ಸ್ಥಿತಿಯಲ್ಲಿ ಬರತಕ್ಕಂತಹ ದೋಷಗಳಿದ್ದಲ್ಲಿ ಎಲ್ಲ ದುರಿತ ದೋಷಗಳನ್ನು ಜನರಿಂದ ಬರತಕ್ಕಂತಹ ಯಾವುದೇ ರೀತಿಯ ಉಪದ್ರವಗಳಿಂದ ರೀತಿಯಲ್ಲಿ ಎಲ್ಲವನ್ನು ಕೂಡ ನಿವಾರಣೆ ಮಾಡಿಕೊಟ್ಟು ನಿರ್ವಿಘ್ನೆಯಿಂದ ಯಶಸ್ವಿಯಾಗಿ ಸಾಂಗವಾಗಿ ತಿರಂಗ ಯಾತ್ರೆಯು ಸುಸೂತ್ರವಾಗಿ ಸುಲಲಿತವಾಗಿ ನಡೆದು ಅದು ರಾಷ್ಟ್ರದಲ್ಲಿಯೇ ಬಲಿಷ್ಠ ಒಂದು ರಾಷ್ಟ್ರವಾಗಿ ನಿರ್ಮಾಣಗೊಳ್ಳುವಂತೆ ಪೂರ್ಣ ಅನುಗ್ರಹವನ್ನು ಅನುಗ್ರಹಿಸಿ ಹಾಗೆಯೇ ಒಂದಕ್ಕೆ ಇಲ್ಲಿ ಜನ ಸಂಖ್ಯೆ ಸೇರಿ ಆ ಯಾತ್ರೆ ಸುಸೂತ್ರವಾಗಿ ನೆರವೇರುವಂತೆ ಪೂರ್ಣ ಅನುಗ್ರಹವನ್ನು ಸಾಫಲ್ಯತೆಯನ್ನು ಶ್ರೀಲಕ್ಷ ಮೂಲಕ ಮಹಾಲಿಂಗೇಶ್ವರನು ಅನುಗ್ರಹಿಸಿದಂತೆ ಅದೇ